ಅಧ್ಯಕ್ಷರಾಗಿ ನಾನೆಲ್ಲ ಅವಿರೋಧವಾಗಿ ಆಯ್ಕೆ ಆಗ ಎಷ್ಟು ಮತ ಎಲ್ಲರೂ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ದಂಡದಾಸ್ ಕೊಡಗಳ್ಳಿ ಮತ್ತು ವಾಸುದೇವನಹಳ್ಳಿ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮ ಎಲ್ಲ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಪಂಚಾಯಿತಿ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಮೇಡಮ್, ಯಾವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ? ಮೊದಲು ಚರಂಡಿ ವ್ಯವಸ್ಥೆ, ಬೀದಿ ದೀಪ, ಮತ್ತು ನಾವು ಈಗಾಗಲೇ ಶವ ಸಂಸ್ಕಾರಕ್ಕೆ ಮತ್ತು ವಿದ್ಯಾನಿಧಿ ಎಲ್ಲ ಕೊಡ್ತಾ ಇದ್ದೀವಿ. ನಾವು ನಮ್ಮ ಇದರಲ್ಲಿ ನಾವು ಪ್ರಕೃತಿಗೆ ತುಂಬ ಒತ್ತು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರಕೃತಿ ಮತ್ತು ನೀರಿಂದು ತುಂಬ ಒತ್ತು ಕೊಡಬೇಕು ಅಂದ್ಕೊಂಡು ಇದ್ದೀವಿ. ಅದರ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಅವಧಿಯಲ್ಲಿ ಪ್ರಯತ್ನ ಪಡ್ತೀನಿ. ಮಂಜುಳಾಜಿ. ಅಧ್ಯಕ್ಷರು ಬನ್ನಿ. ಅಲ್ಲ ಧನ್ಯವಾದಗಳು. ಮೊದಲನೇ ಸಿಹಳ್ಳಿ ಗ್ರಾಮಸ್ಥರಿಗೆ ವಂದನೆಗಳು. ಯಾಕಂದ್ರೆ ಅವ್ರನ್ನ ಆಯ್ಕೆ ಮಾಡಿ ಮೆಂಬರ್ ಆಗಿ ಕಳಿಸಿದ್ರಿಂದ ಇವತ್ತು ನನ್ನ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದೇ ರೀತಿಯಾಗಿ ನಾವು ಏನು 3 ವರ್ಷ ಆಗಿದೆ ಈಗ ನಾವು ಪಂಚಾಯತಿಗೆ ಬಂದು 3 ವರ್ಷದಿಂದ 2 ಅಧ್ಯಕ್ಷರ ಅವಧಿ ಮುಗಿದಿದೆ ಮತ್ತು ಉಪಾಧ್ಯಕ್ಷರು 3 ಜನ ಅವಧಿ ಮುಗಿದಿದೆ. ಎಲ್ಲರೂ ಒಮ್ಮತವಾಗಿ ಸದಸ್ಯರುಗಳೆಲ್ಲ ಒಟ್ಟಾಗಿದ್ದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಆದ್ದರಿಂದ ನಾವು ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ತಿಳಿಸ್ತೀವಿ. ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆದರೂ 4 ಜನ ಗೈರು ಆಗಿದ್ದಾರೆ. 10 ಜನ ಸದಸ್ಯರು ನಮಗೆ ಒಮ್ಮತದಿಂದ ಅವಿರೋಧ ಆಯ್ಕೆನೇ 10 ಜನ. ನಮ್ಮ ಹೆಸರು ಕುಮಾರ್.